ರಿಪೋರ್ಟರ್ಸ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ರಾಜ್ಯದ ಮೂಲೆ ಮೂಲೆಗಳಿಂದ ವೀಕ್ಷಕರೇ ನಿಮ್ಗೆ ಸುದ್ದಿಗಳನ್ನ ಕೊಡೋದಕ್ಕೆ ನಮ್ಮ ವರದಿಗಾರರು ತಯಾರಾಗಿದ್ದಾರೆ. ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರಿನ ವಿಎಸ್ ಗಾರ್ಡನ್ ಏರಿಯಾದಲ್ಲಿ ಮನೆಗಳಲ್ಲಿ ಕಾವೇರಿ ನೀರಿನ ಪೈಪ್ ನಲ್ಲಿ ಗಬ್ಬು ವಾಸನೆ ಬರ್ತಾ ಇದೆ ಅಂತ ಜನ ಕಂಪ್ಲೇಂಟ್ ಮಾಡಿದ್ರು. ಪಾಪ ಅದು ಎಷ್ಟು ಕೆಟ್ಟ ವಾಸನೆ ಬರ್ತಾ ಇತ್ತು ಅಂತಂದ್ರೆ, ಅದ್ರಲ್ಲಿ ಬರ್ತಾ ಇರೋ ನೀರು ಅದು ಎಷ್ಟು ಕೊಳಕಾಗಿತ್ತು ಅಂತಂದ್ರೆ ಜನಕ್ಕೆ ಅದನ್ನ ಕುಡಿಯೋದಕ್ಕೂ ಬಳಸೋದಕ್ಕೂ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ರಿಪಬ್ಲಿಕ್ ಕನ್ನಡ ಸ್ಥಳಕ್ಕೆ ತೆರಳಿ ಗ್ರೌಂಡ್ ರಿಪೋರ್ಟ್ ಮಾಡ್ತು. ಅನಂತರದಲ್ಲಿ ಬಿಡಬ್ಲ್ಯೂಎಸ್ಎಸ್ಪಿ ಅಧಿಕಾರಿಗಳು ಅದಕ್ಕೆ ಗಮನ ಕೊಟ್ಟು ಈಗ ಅದನ್ನ ಸರಿಪಡಿಸೋ ಕಾರ್ಯದಲ್ಲಿ ತೊಡಗಿದ್ದಾರೆ. ಜೆಜೆ ನಗರದ ರಾಯ್ಪುರ ವಾರ್ಡ್ ನಲ್ಲಿ ಕುಡಿಯೋ ನೀರಿಗೆ ಕಲುಷಿತ ನೀರು ಯಾವ ರೀತಿಯಾಗಿ ಬರ್ತಾ ಇತ್ತು, ಮೋರಿ ನೀರು ಮಿಕ್ಸ್ ಆಗಿ ಕಲುಷಿತ ನೀರಿನಿಂದ ಇಲ್ಲಿರುವಂತಹ ಸ್ಥಳೀಯರು ಯಾವ ರೀತಿಯಾಗಿ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ರು ಅಂತ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ಇದೀಗ ವರದಿಯ ಬೆನ್ನಲ್ಲೇ ಅದನ್ನ ಸರಿಪಡಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಬಿಡಬ್ಲ್ಯೂಎಸ್ಎಸ್ಪಿ ವತಿಯಿಂದ ಸರಿ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ. ಎಲ್ಲೆಲ್ಲ ಮೋರಿಗಳು ಕಟ್ಟಿತ್ತು ಅದನ್ನೆಲ್ಲ ತೆಗೆದು ಸರಿಪಡಿಸುವಂತಹ ಕೆಲಸಕ್ಕೆ ಬಿಡಬ್ಲ್ಯೂಎಸ್ಎಸ್ಪಿ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿರುವಂತದ್ದು. ನಿರಂತರವಾಗಿ ಈ ಕೆಲಸವನ್ನ ಮಾಡಿ ಏನು ಮೋರಿ ಬ್ಲಾಕ್ ಆಗಿತ್ತು ಅದನ್ನ ಸರಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಳೆದ 2-3 ವಾರಗಳಿಂದನೂ ಕೂಡ ಕುಡಿಯುವ ಮೋರಿ ನೀರು ಮಿಕ್ಸ್ ಆಗಿ ಇಲ್ಲಿರುವಂತಹ ಸ್ಥಳೀಯರು ಕಂಗೆಟ್ಟು ಹೋಗಿದ್ರು. ಯಾಕಂದ್ರೆ ಕುಡಿಯೋದಕ್ಕೆ ನೀರು ಕೆಟ್ಟ ವಾಸನೆ ಬರ್ತಾ ಇತ್ತು, ಕಪ್ಪು ಬಣ್ಣದ ನೀರಿತ್ತು. ಇದನ್ನ ಹೇಗೆ ಕುಡಿಯೋದು ಅಂತ ಹೇಳಿ ಇಲ್ಲಿರುವಂತಹ ನಿವಾಸಿಗಳು ಕಂಗಾಲಾಗಿ ಹೋಗಿದ್ರು. ಹಲವು ಬಾರಿ ಬಿಡಬ್ಲ್ಯೂಎಸ್ಎಸ್ಪಿ ಅಧಿಕಾರಿಗಳಿಗೆ, ಇಲ್ಲಿರುವಂತಹ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರನ್ನ ಕೂಡ ಕೊಟ್ಟಿದ್ರು. ಆದ್ರೆ ಯಾವುದೇ ರೀತಿಯಾಗಿ ಕ್ರಮ ಆಗಿರಲಿಲ್ಲ. ಆದ್ರೆ ಇದೀಗ ಅಧಿಕಾರಿಗಳ ಟೀಮ್ ಬಂದು ಇದನ್ನ ಸರಿಪಡಿಸುವಂತಹ ಕೆಲಸ ಕೂಡ ನಡೀತಾ ಇದೆ. ಯಾವೆಲ್ಲ ಪಾಯಿಂಟ್ಗಳಲ್ಲಿ ಬ್ಲಾಕೇಜ್ ಆಗಿದೆ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಅದನ್ನ ಸರಿಪಡಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಪ್ರಾಬ್ಲಿ ಇವತ್ತು ಹೊತ್ತಿಗೆ ಎಲ್ಲ ರೀತಿಯ ಸಮಸ್ಯೆ ಬಗೆಹರಿಯುತ್ತೆ. ನಾಳಿನಿಂದ ಯಥಾಪ್ರಕಾರವಾಗಿ ಹೇಗೆ ಕ್ಲೀನ್ ಕಾವೇರಿ ವಾಟರ್ ಬರ್ತಾ ಇತ್ತು ಅದೇ ರೀತಿಯಲ್ಲಿ ಕುಡಿಯುವಂತಹ ಸ್ವಚ್ಛ ನೀರು ಬರುವಂತಹ ಭರವಸೆ ಕೂಡ ಇದೆ. ಹೀಗಾಗಿ ಇಲ್ಲಿರುವಂತಹ ಸ್ಥಳೀಯರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಯಾಕಂದ್ರೆ ಈ ಭಾಗದಲ್ಲಿ ಸಾಮಾನ್ಯವಾಗಿ ಬಡ ವರ್ಗದ ಜನರೇ ಇರುವಂತದ್ದು. ಇವರಿಗೆ ಕುಡಿಯೋ ನೀರನ್ನ ಫಿಲ್ಟರ್ ನೀರನ್ನ ತಗೊಳ್ಳುವಂತದ್ದು ಕೂಡ ಕಷ್ಟ ಆಗುತ್ತೆ. ಏನೋ 1-2 ದಿನಗಳ ಕಾಲ ಅಂತ ಹೇಳಿದ್ರೆ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಆದ್ರೆ ಕಳೆದ 2-3 ವಾರಗಳಿಂದನೂ ಕೂಡ ನಿರಂತರವಾಗಿ ಇದೇ ತರ ನೀರು ಬರ್ತಾ ಇದೆ ಅಂತ ಹೇಳಿದ್ರೆ ಇವರೆಲ್ಲರೂ ಕೂಡ ಫಿಲ್ಟರ್ ವಾಟರ್ ಮೇಲೆ ಡಿಪೆಂಡ್ ಆಗೋದಕ್ಕಾಗೋದಿಲ್ಲ. ಅದಕ್ಕೆ ಮತ್ತೊಂದಿಷ್ಟು ಹಣವನ್ನ ಖರ್ಚು ಮಾಡಬೇಕಾಗುತ್ತೆ. ಆದ್ರೆ ಕಡೆಗೂ ಇದೀಗ ಬಿಡಬ್ಲ್ಯೂಎಸ್ಎಸ್ಪಿ ಅಧಿಕಾರಿಗಳು ಬಂದು ಸ್ಥಳದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಸದ್ಯದಲ್ಲೇ ಈ ಸಮಸ್ಯೆ ಕೂಡ ಬಗೆಹರಿಯುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ನಾಳೆಯಿಂದ ಕ್ಲೀನ್ ಕಾವೇರಿ ವಾಟರ್ ಇಲ್ಲಿರುವಂತಹ ಸ್ಥಳೀಯರಿಗೆ ಸಿಗುತ್ತೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ. ರಿಪೋರ್ಟರ್ಸ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ರಾಜ್ಯದ ಮೂಲೆ ಮೂಲೆಗಳಿಂದ ವೀಕ್ಷಕರೇ ನಿಮ್ಗೆ ಸುದ್ದಿಗಳನ್ನ ಕೊಡೋದಕ್ಕೆ ನಮ್ಮ ವರದಿಗಾರರು ತಯಾರಾಗಿದ್ದಾರೆ. ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರಿನ ವಿಎಸ್ ಗಾರ್ಡನ್ ಏರಿಯಾದಲ್ಲಿ ಮನೆಗಳಲ್ಲಿ ಕಾವೇರಿ ನೀರಿನ ಪೈಪ್ ನಲ್ಲಿ ಗಬ್ಬು ವಾಸನೆ ಬರ್ತಾ ಇದೆ ಅಂತ ಜನ ಕಂಪ್ಲೇಂಟ್ ಮಾಡಿದ್ರು. ಪಾಪ ಅದು ಎಷ್ಟು ಕೆಟ್ಟ ವಾಸನೆ ಬರ್ತಾ ಇತ್ತು ಅಂತಂದ್ರೆ, ಅದ್ರಲ್ಲಿ ಬರ್ತಾ ಇರೋ ನೀರು ಅದು ಎಷ್ಟು ಕೊಳಕಾಗಿತ್ತು ಅಂತಂದ್ರೆ ಜನಕ್ಕೆ ಅದನ್ನ ಕುಡಿಯೋದಕ್ಕೂ ಬಳಸೋದಕ್ಕೂ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ರಿಪಬ್ಲಿಕ್ ಕನ್ನಡ ಸ್ಥಳಕ್ಕೆ ತೆರಳಿ ಗ್ರೌಂಡ್ ರಿಪೋರ್ಟ್ ಮಾಡ್ತು. ಅನಂತರದಲ್ಲಿ ಬಿಡಬ್ಲ್ಯೂಎಸ್ಎಸ್ಪಿ ಅಧಿಕಾರಿಗಳು ಅದಕ್ಕೆ ಗಮನ ಕೊಟ್ಟು ಈಗ ಅದನ್ನ ಸರಿಪಡಿಸೋ ಕಾರ್ಯದಲ್ಲಿ ತೊಡಗಿದ್ದಾರೆ. ಜೆಜೆ ನಗರದ ರಾಯ್ಪುರ ವಾರ್ಡ್ ನಲ್ಲಿ ಕುಡಿಯೋ ನೀರಿಗೆ ಕಲುಷಿತ ನೀರು ಯಾವ ರೀತಿಯಾಗಿ ಬರ್ತಾ ಇತ್ತು, ಮೋರಿ ನೀರು ಮಿಕ್ಸ್ ಆಗಿ ಕಲುಷಿತ ನೀರಿನಿಂದ ಇಲ್ಲಿರುವಂತಹ ಸ್ಥಳೀಯರು ಯಾವ ರೀತಿಯಾಗಿ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ರು ಅಂತ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ಇದೀಗ ವರದಿಯ ಬೆನ್ನಲ್ಲೇ ಅದನ್ನ ಸರಿಪಡಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಬಿಡಬ್ಲ್ಯೂಎಸ್ಎಸ್ಪಿ ವತಿಯಿಂದ ಸರಿ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ. ಎಲ್ಲೆಲ್ಲ ಮೋರಿಗಳು ಕಟ್ಟಿತ್ತು ಅದನ್ನೆಲ್ಲ ತೆಗೆದು ಸರಿಪಡಿಸುವಂತಹ ಕೆಲಸಕ್ಕೆ ಬಿಡಬ್ಲ್ಯೂಎಸ್ಎಸ್ಪಿ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿರುವಂತದ್ದು. ನಿರಂತರವಾಗಿ ಈ ಕೆಲಸವನ್ನ ಮಾಡಿ ಏನು ಮೋರಿ ಬ್ಲಾಕ್ ಆಗಿತ್ತು ಅದನ್ನ ಸರಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಳೆದ 2-3 ವಾರಗಳಿಂದನೂ ಕೂಡ ಕುಡಿಯುವ ಮೋರಿ ನೀರು ಮಿಕ್ಸ್ ಆಗಿ ಇಲ್ಲಿರುವಂತಹ ಸ್ಥಳೀಯರು ಕಂಗೆಟ್ಟು ಹೋಗಿದ್ರು. ಯಾಕಂದ್ರೆ ಕುಡಿಯೋದಕ್ಕೆ ನೀರು ಕೆಟ್ಟ ವಾಸನೆ ಬರ್ತಾ ಇತ್ತು, ಕಪ್ಪು ಬಣ್ಣದ ನೀರಿತ್ತು. ಇದನ್ನ ಹೇಗೆ ಕುಡಿಯೋದು ಅಂತ ಹೇಳಿ ಇಲ್ಲಿರುವಂತಹ ನಿವಾಸಿಗಳು ಕಂಗಾಲಾಗಿ ಹೋಗಿದ್ರು. ಹಲವು ಬಾರಿ ಬಿಡಬ್ಲ್ಯೂಎಸ್ಎಸ್ಪಿ ಅಧಿಕಾರಿಗಳಿಗೆ, ಇಲ್ಲಿರುವಂತಹ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರನ್ನ ಕೂಡ ಕೊಟ್ಟಿದ್ರು. ಆದ್ರೆ ಯಾವುದೇ ರೀತಿಯಾಗಿ ಕ್ರಮ
ಕ್ರಮ ಆಗಿರಲಿಲ್ಲ. ಆದ್ರೆ ಇದೀಗ ಅಧಿಕಾರಿಗಳ ಟೀಮ್ ಬಂದು ಇದನ್ನ ಸರಿಪಡಿಸುವಂತಹ ಕೆಲಸ ಕೂಡ ನಡೀತಾ ಇದೆ. ಯಾವೆಲ್ಲ ಪಾಯಿಂಟ್ಗಳಲ್ಲಿ ಬ್ಲಾಕೇಜ್ ಆಗಿದೆ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಅದನ್ನ ಸರಿಪಡಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಪ್ರಾಬ್ಲಿ ಇವತ್ತು ಹೊತ್ತಿಗೆ ಎಲ್ಲ ರೀತಿಯ ಸಮಸ್ಯೆ ಬಗೆಹರಿಯುತ್ತೆ. ನಾಳಿನಿಂದ ಯಥಾಪ್ರಕಾರವಾಗಿ ಹೇಗೆ ಕ್ಲೀನ್ ಕಾವೇರಿ ವಾಟರ್ ಬರ್ತಾ ಇತ್ತು ಅದೇ ರೀತಿಯಲ್ಲಿ ಕುಡಿಯುವಂತಹ ಸ್ವಚ್ಛ ನೀರು ಬರುವಂತಹ ಭರವಸೆ ಕೂಡ ಇದೆ. ಹೀಗಾಗಿ ಇಲ್ಲಿರುವಂತಹ ಸ್ಥಳೀಯರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಯಾಕಂದ್ರೆ ಈ ಭಾಗದಲ್ಲಿ ಸಾಮಾನ್ಯವಾಗಿ ಬಡ ವರ್ಗದ ಜನರೇ ಇರುವಂತದ್ದು. ಇವರಿಗೆ ಕುಡಿಯೋ ನೀರನ್ನ ಫಿಲ್ಟರ್ ನೀರನ್ನ ತಗೊಳ್ಳುವಂತದ್ದು ಕೂಡ ಕಷ್ಟ ಆಗುತ್ತೆ. ಏನೋ ಒಂದೆರಡು ದಿನಗಳ ಕಾಲ ಅಂತ ಹೇಳಿದ್ರೆ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಆದ್ರೆ ಕಳೆದ 2-3 ವಾರಗಳಿಂದನೂ ಕೂಡ ನಿರಂತರವಾಗಿ ಇದೇ ತರ ನೀರು ಬರ್ತಾ ಇದೆ ಅಂತ ಹೇಳಿದ್ರೆ ಇವರೆಲ್ಲರೂ ಕೂಡ ಫಿಲ್ಟರ್ ವಾಟರ್ ಮೇಲೆ ಡಿಪೆಂಡ್ ಆಗೋದಕ್ಕಾಗೋದಿಲ್ಲ. ಅದಕ್ಕೆ ಮತ್ತೊಂದಿಷ್ಟು ಹಣವನ್ನ ಖರ್ಚು ಮಾಡಬೇಕಾಗುತ್ತೆ. ಆದ್ರೆ ಕಡೆಗೂ ಇದೀಗ ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳು ಬಂದು ಸ್ಥಳದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಸದ್ಯದಲ್ಲೇ ಈ ಸಮಸ್ಯೆ ಕೂಡ ಬಗೆಹರಿಯುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ನಾಳೆಯಿಂದ ಕ್ಲೀನ್ ಕಾವೇರಿ ವಾಟರ್ ಇಲ್ಲಿರುವಂತಹ ಸ್ಥಳೀಯರಿಗೆ ಸಿಗುತ್ತೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ರಿಪೋರ್ಟರ್ಸ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ರಾಜ್ಯದ ಮೂಲೆ ಮೂಲೆಗಳಿಂದ ವೀಕ್ಷಕರೇ ನಿಮ್ಗೆ ಸುದ್ದಿಗಳನ್ನ ಕೊಡೋದಕ್ಕೆ ನಮ್ಮ ವರದಿಗಾರರು ತಯಾರಾಗಿದ್ದಾರೆ. ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರಿನ ವಿಎಸ್ ಗಾರ್ಡನ್ ಏರಿಯಾದಲ್ಲಿ ಮನೆಗಳಲ್ಲಿ ಕಾವೇರಿ ನೀರಿನ ಪೈಪ್ ನಲ್ಲಿ ಗಬ್ಬು ವಾಸನೆ ಬರ್ತಾ ಇದೆ ಅಂತ ಜನ ಕಂಪ್ಲೇಂಟ್ ಮಾಡಿದ್ರು. ಪಾಪ ಅದು ಎಷ್ಟು ಕೆಟ್ಟ ವಾಸನೆ ಬರ್ತಾ ಇತ್ತು ಅಂತಂದ್ರೆ ಅದ್ರಲ್ಲಿ ಬರ್ತಾ ಇರೋ ನೀರು ಅದು ಎಷ್ಟು ಕೊಳಕಾಗಿತ್ತು ಅಂತಂದ್ರೆ ಜನಕ್ಕೆ ಅದನ್ನ ಕುಡಿಯೋದಕ್ಕೂ ಬಳಸೋದಕ್ಕೂ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ರಿಪಬ್ಲಿಕ್ ಕನ್ನಡ ಸ್ಥಳಕ್ಕೆ ತೆರಳಿ ಗ್ರೌಂಡ್ ರಿಪೋರ್ಟ್ ಮಾಡ್ತು. ಅನಂತರದಲ್ಲಿ ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳು ಅದಕ್ಕೆ ಗಮನ ಕೊಟ್ಟು ಈಗ ಅದನ್ನ ಸರಿಪಡಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಜೆಜೆ ನಗರದ ರಾಯ್ಪುರ ವಾರ್ಡ್ನಲ್ಲಿ ಕುಡಿಯೋ ನೀರಿಗೆ ಕಲುಷಿತ ನೀರು ಯಾವ ರೀತಿಯಾಗಿ ಬರ್ತಾ ಇತ್ತು, ಮೋರಿ ನೀರು ಮಿಕ್ಸ್ ಆಗಿ ಕಲುಷಿತ ನೀರಿನಿಂದ ಇಲ್ಲಿರುವಂತಹ ಸ್ಥಳೀಯರು ಯಾವ ರೀತಿಯಾಗಿ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ರು ಅಂತ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ಇದೀಗ ವರದಿಯ ಬೆನ್ನಲ್ಲೇ ಅದನ್ನ ಸರಿಪಡಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಬಿಡಬ್ಲ್ಯೂಎಸ್ಎಸ್ಬಿ ವತಿಯಿಂದ ಸರಿ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ. ಎಲ್ಲೆಲ್ಲ ಮೋರಿಗಳು ಕಟ್ಟಿತ್ತು ಅದನ್ನೆಲ್ಲ ತೆಗೆದು ಸರಿಪಡಿಸುವಂತಹ ಕೆಲಸಕ್ಕೆ ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿರುವಂತದ್ದು. ನಿರಂತರವಾಗಿ ಈ ಕೆಲಸವನ್ನ ಮಾಡಿ ಏನು ಮೋರಿ ಬ್ಲಾಕ್ ಆಗಿತ್ತು ಅದನ್ನ ಸರಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಳೆದ 2-3 ವಾರಗಳಿಂದನೂ ಕೂಡ ಕುಡಿಯುವ ಮೋರಿ ನೀರು ಮಿಕ್ಸ್ ಆಗಿ ಇಲ್ಲಿರುವಂತಹ ಸ್ಥಳೀಯರು ಕಂಗೆಟ್ಟು ಹೋಗಿದ್ರು. ಯಾಕಂದ್ರೆ ಕುಡಿಯೋದಕ್ಕೆ ನೀರು ಕೆಟ್ಟ ವಾಸನೆ ಬರ್ತಾ ಇತ್ತು, ಕಪ್ಪು ಬಣ್ಣದ ನೀರಿತ್ತು. ಇದನ್ನ ಹೇಗೆ ಕುಡಿಯೋದು ಅಂತ ಹೇಳಿ ಇಲ್ಲಿರುವಂತಹ ನಿವಾಸಿಗಳು ಕಂಗಾಲಾಗಿ ಹೋಗಿದ್ರು. ಹಲವು ಬಾರಿ ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳಿಗೆ ಇಲ್ಲಿರುವಂತಹ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರನ್ನ ಕೂಡ ಕೊಟ್ಟಿದ್ರು. ಆದ್ರೆ ಯಾವುದೇ ರೀತಿಯಾಗಿ ಕ್ರಮ ಆಗಿರಲಿಲ್ಲ. ಆದ್ರೆ ಇದೀಗ ಅಧಿಕಾರಿಗಳ ಟೀಮ್ ಬಂದು ಇದನ್ನ ಸರಿಪಡಿಸುವಂತಹ ಕೆಲಸ ಕೂಡ ನಡೀತಾ ಇದೆ. ಯಾವೆಲ್ಲ ಪಾಯಿಂಟ್ಗಳಲ್ಲಿ ಬ್ಲಾಕೇಜ್ ಆಗಿದೆ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಅದನ್ನ ಸರಿಪಡಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಪ್ರಾಬ್ಲಿ ಇವತ್ತು ಹೊತ್ತಿಗೆ ಎಲ್ಲ ರೀತಿಯ ಸಮಸ್ಯೆ ಬಗೆಹರಿಯುತ್ತೆ. ನಾಳಿನಿಂದ ಯಥಾಪ್ರಕಾರವಾಗಿ